ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ಚೇರ್ಮನ್, ಶ್ರೀ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಮತ್ತು ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಂಕೇಶ್ವರ. ರಾಜಕಾರಣದಲ್ಲಿ ಮುಂಚೆ ಒಂದು ಮಾತಿತ್ತು, ಏನು ದೆಹಲಿಗೆ ಪಾರ್ಲಿಮೆಂಟಿಗೆ ಹೋಗ್ತಾರಲ್ಲ ರಾಜ್ಯದಿಂದ ಅಥವಾ ಬೇರೆ ಬೇರೆ ಯಾವುದೇ ರಾಜ್ಯದಿಂದ ಅಂತಂದ್ರೆ ಈ ಎಂ ಪಿಗಳು ಅಂತಂದ್ರೆ ಇವರೊಂದು ರೀತಿ ದಿಲ್ಲಿಯಲ್ಲಿ ಕೂತ್ಕೊಂಡು ರಾಜ್ಯ ದರ್ಬಾರವನ್ನ ಮಾಡ್ತಾರೆ. ಇವರಿಗೆ ಯಾವುದೇ ಕ್ಷೇತ್ರ ಸಂಪರ್ಕಕ್ಕೆ ಬರೋದಿಲ್ಲ ಅಥವಾ ಯಾವ ಹಳ್ಳಿಗಳನ್ನು ಕೂಡ ನೋಡೋದಿಲ್ಲ ಅಂತಕ್ಕಂಥ ಒಂದು ಮಾತು ಚಲಾವಣೆಯಲ್ಲಿ ಇತ್ತು. ಆದ್ರೆ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸಂಸದೆಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಒಬ್ಬ ಸಂಸದರ ಕರ್ತವ್ಯಗಳೇನು, ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೇನು, ಮನಸ್ಸು ಮಾಡಿದ್ರೆ ಒಬ್ಬ ಸಂಸದೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬಹುದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ ಅಂತ ಹೇಳ್ಬೋದು. ಕೇವಲ ತನ್ನ 27ನೇ ವಯಸ್ಸಿನಲ್ಲಿ ಸಂಸತ್ತನ್ನು ಪ್ರವೇಶ ಮಾಡುವುದರ ಮೂಲಕವಾಗಿ ಇಡೀ ದೇಶವೇ ಇವರ ಕಡೆಗೆ ತಿರುಗಿ ನೋಡ್ತಕ್ಕಂಥ ಒಂದು ಸಾಧನೆಯನ್ನ ಇವರು ಮಾಡ್ತಾ ಇದ್ದಾರೆ. ಮತ್ತು 27ನೇ ವಯಸ್ಸಿನಲ್ಲಿ ಸಂಸತ್ತನ್ನು ಪ್ರವೇಶ ಮಾಡುವುದರ ಮೂಲಕವಾಗಿ ಈ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಸಂಸದೆ ಅನ್ನತಕ್ಕಂಥ ಒಂದು ಹೆಮ್ಮೆಗೆ ಕೂಡ ಇವರು ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಏನು ತಮ್ಮ ತಂದೆ ಸತೀಶ್ ಜಾರಕಿಹೊಳಿ ಅವರನ್ನೇ ತನ್ನ ರಾಜಕೀಯ ಗುರುವನ್ನಾಗಿ ಸ್ವೀಕರಿಸುವುದರ ಮೂಲಕವಾಗಿ ಏನು ಅವರ ತಂದೆ ಮಾಡ್ಕೊಂಡು ಬರ್ತಾ ಇದ್ರು, ಆ ಕೆಲಸ ಕಾರ್ಯಗಳನ್ನ ಸಣ್ಣ ವಯಸ್ಸಿನಿಂದಲೇ ನೋಡ್ಕೊಂಡು ಈ ಪ್ರಿಯಾಂಕಾ ಜಾರಕಿಹೊಳಿ ಅವರು ರಾಜಕಾರಣದಲ್ಲಿ ಬೆಳೀತಾ ಇದ್ದಾರೆ. ಯಾಕೆಂದ್ರೆ ಮನೆಯಲ್ಲಿರ್ತಕ್ಕಂಥ ಒಂದು ಉನ್ನತ ಸಂಸ್ಕಾರ, ಅವರ ತಂದೆ ಕೊಡಿಸಿದಂತ ಒಂದು ಅತ್ಯುತ್ತಮವಾದಂತಹ ಶಿಕ್ಷಣ ಮತ್ತು ಜನರ ಮಧ್ಯದಲ್ಲಿ ಇದ್ದುಕೊಂಡು ಜನಸೇವೆಯನ್ನ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನ ಕಲಿಸುವುದರ ಪರವಾಗಿ ಇವತ್ತು ಮಿನುಗುವ ಒಂದು ನಕ್ಷತ್ರವಾಗಿ ಪ್ರಿಯಾಂಕಾ ಜಾರಕಿಹೊಳಿ ರಾಜಕಾರಣದಲ್ಲಿ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು. ಉನ್ನತ ಪದವೀಧರೆ ಆಗಿದ್ರು ಕೂಡ ಎಲ್ಲಿಯೂ ಕೂಡ ಅಹಂಕಾರ ಇಲ್ಲ. ನಮ್ಮ ತಂದೆ ಒಬ್ಬ ಈ ರಾಜ್ಯದ ಪ್ರಭಾವಿ ಸಚಿವರು ಅಂತಕ್ಕಂಥ ಒಂದು ದುರಹಂಕಾರ ಕೂಡ ಈ ಮಹಿಳೆಗೆ ಎಲ್ಲೂ ಕಂಡು ಬರ್ತಾ ಇಲ್ಲ. ಯಾಕೆಂತಂದ್ರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದ್ರೆ ತಾನೊಬ್ಬ ಉನ್ನತ ವಿದ್ಯಾವಂತೆ ಆಗಿದ್ರು ಕೂಡ ಸಾಮಾನ್ಯ ಜನರೊಂದಿಗೆ ಬೆರೆಯತಕ್ಕಂಥ ಅವರ ಗುಣ, ನೊಂದವರ ಒಂದು ಕಷ್ಟ ಕಾಲದಲ್ಲಿ ಅವರಿಗೆ ನೆರವಿಗೆ ಬರತಕ್ಕಂಥ ಒಂದು ಮನಸ್ಥಿತಿ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನ ಏನು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ನಾನು ಹೇಳಿರುವಂತೆ ತಂದೆಯ ಗರಡಿಯಲ್ಲಿ ಒಂದು ರಾಜಕಾರಣದಲ್ಲಿ ಪಳಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಏನು ತಾನು ಸಂಸದೆಯಾಗಿ 2 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಅಷ್ಟೂ ಹಳ್ಳಿಗಳಿಗೆ ಸಂಚಾರ ಮಾಡುವುದರ ಮೂಲಕವಾಗಿ ದೀನ ದಲಿತರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಅಥವಾ ಒಂದು ಅಭಿವೃದ್ಧಿ ವಿಷಯದಲ್ಲಿ ತಾನು ಒಬ್ಬ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಕೆಲಸವನ್ನ ಮಾಡ್ತಿರೋದು ಇತರೆ ಯುವ ರಾಜಕಾರಣಿಗಳಿಗೆ ಮಾದರಿ ಮತ್ತು ಪ್ರೇರಣೆಯಾಗಿದೆ ಅಂತ ಹೇಳ್ಬೋದು. ಇಂತಹ ಒಬ್ಬ ಯುವ ಸಂಸದೆ ಇವತ್ತು ಅಂದ್ರೆ ಏಪ್ರಿಲ್ 16ನೇ ತಾರೀಕು ತನ್ನ ಜನ್ಮದಿನ ಆಚರಣೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎನ್ನುವ ಹಿರಿಯರ ಮಾತಿನಂತೆ ಏನು ಒಂದು ಬಾಲ್ಯದಿಂದ ಅವರು ಒಂದು ಹೋರಾಟದ ಮೂಲಕವಾಗಿ ಅಂದ್ರೆ ಅವರ ತಂದೆ ಏನು ಹೋರಾಟವನ್ನ ಮಾಡ್ತಾ ಇದ್ರು, ಆ ಹೋರಾಟಗಳನ್ನು ನೋಡಿಕೊಂಡು ಕಲಿಯುವುದರ ಮೂಲಕವಾಗಿ ತಾನು ಕೂಡ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಗುರುತಿಸಿಕೊಳ್ಬೇಕಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿದ್ರು ಅಂತ ಕಾಣುತ್ತೆ. ಯಾಕೆಂದ್ರೆ ಈ ಹುಟ್ಟುವಾಗಲೇ ಈ ಪ್ರಿಯಾಂಕಾ ಜಾರಕಿಹೊಳಿ ಒಬ್ಬ ಅದೃಷ್ಟದ ಮಹಿಳೆ ಅಂತ ಹೇಳ್ಬೋದು. ಯಾಕಂದ್ರೆ 1997ರಲ್ಲಿ ಇವರು ಏನು ಜನ್ಮವನ್ನ ತಾಳಿದ್ರು, ಅದೇ ವರ್ಷ ಇವರ ತಂದೆ ಸತೀಶ್ ಜಾರಕಿಹೊಳಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗುವುದರ ಮೂಲಕವಾಗಿ ತನ್ನ ರಾಜಕೀಯವನ್ನ ಅಧಿಕೃತವಾಗಿ ಆರಂಭಿಸಿದ್ರು ಅಂತ ಹೇಳ್ಬೋದು. ನಾವು ಒಂದು ವಾಸ್ತವದ ಸತ್ಯವನ್ನ ಹೇಳ್ತಾ ಇದೀವಿ. ಸತೀಶ್ ಜಾರಕಿಹೊಳಿ ಅಂತಂದ್ರೆ ಆಧುನಿಕ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ತತ್ವಗಳನ್ನ ತನ್ನ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ದೀನ ದಲಿತರ ಹಾಗೂ ನೊಂದವರ ಪರವಾಗಿ ಧ್ವನಿಯನ್ನ ಎತ್ತುವುದರ ಮೂಲಕವಾಗಿ ಇಡೀ ರಾಜ್ಯವೇ ಅವರನ್ನ ಒಂದು ಬೇರೆ ರೀತಿಯಾಗಿ ನೋಡ್ತಕ್ಕಂಥ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ರಾಜಕೀಯವಾಗಿ ಅವರ ಮೇಲೆ ಯಾರು ಎಷ್ಟೇ ಆರೋಪಗಳನ್ನ ಮಾಡ್ಲಿ, ಪ್ರತ್ಯಾರೋಪ ಮಾಡ್ಲಿ, ದ್ವೇಷ ಮಾಡ್ಲಿ, ಆದ್ರೆ ಏನು ಒಂದು ಸಹನಾಶಕ್ತಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಯಾವುದಕ್ಕೂ ಕೇರ್ ಮಾಡದೆ ತಾನಾಯ್ತು, ತನ್ನ ಕೆಲಸವಾಯಿತು, ನನ್ನಿಂದ ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಏನಾದ್ರೂ ಒಳ್ಳೇದಾಗ್ಲಿ ಅಂತಕ್ಕಂಥ ಮನಸ್ಥಿತಿಯನ್ನ ಇಟ್ಟುಕೊಂಡು ಹೋಗುವುದರ ಮೂಲಕವಾಗಿ ತನ್ನ ಮಕ್ಕಳಿಗೂ ಕೂಡ ಅದೇ ಸಂಸ್ಕಾರವನ್ನ ಕಲಿಸಿದ್ದಾರೆ ಅಂತ ಹೇಳ್ಬೋದು. ಇದರ ಪ್ರತಿಫಲವಾಗಿ ಸತೀಶ್ ಜಾರಕಿಹೊಳಿ ಅವರ ಮಕ್ಕಳಾದಂತ ರಾಹುಲ್ ಜಾರಕಿಹೊಳಿ ಇರ್ಬೋದು ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು, ಇವತ್ತು ಕೂಡ ಮನೆಯಲ್ಲಿ ಕುಳಿತುಕೊಳ್ಳದೆ ತನ್ನ ತಂದೆ ಏನು ಕೆಲಸವನ್ನ ಮಾಡ್ತಾ ಇದ್ರೆ ಆ ರೀತಿಯಾಗಿ ಇವರು ಕೆಲಸವನ್ನ ಮಾಡುವುದರ ಮೂಲಕವಾಗಿ ಅತಿ ಸಣ್ಣ ವಯಸ್ಸಿನಲ್ಲಿ ಇಡೀ ರಾಜ್ಯವರನ್ನ ಗುರುತಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ಪ್ರಿಯಾಂಕಾ ಜಾರಕಿಹೊಳಿ ತನ್ನ ತಂದೆ ಹೆಸರಿನ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮತ್ತು ಸತೀಶ್ ಶುಗರ್ಸ್ ಅವಾರ್ಡ್ ಅನ್ನ ನಡೆಸಿಕೊಡುವುದರ ಮೂಲಕ ಈ ಬೆಳಗಾವಿ ಜಿಲ್ಲೆಯ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಭರವಸೆಯ ಭವಿಷ್ಯದ ನಾಯಕಿಯಾಗಿ ಗೋಚರಿಸ್ತಾ ಇದ್ದಾರೆ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದ್ರೂ ಕೂಡ ಅದನ್ನ ಅನಾವರಣ ಮಾಡೋದಕ್ಕೆ ವೇದಿಕೆ ಸಿದ್ಧ ಇರ್ತಿರ್ಲಿಲ್ಲ. ಅದನ್ನ ಮನಗಂಡಂತ ಸತೀಶ್ ಜಾರಕಿಹೊಳಿ ಅವರು ವಿದ್ಯಾರ್ಥಿಗಳನ್ನ ಉನ್ನತ ಮಟ್ಟದಲ್ಲಿ ನಾವು ಬೆಳೆಸಬೇಕು, ಅವರಲ್ಲಿ ಇರ್ತಕ್ಕಂಥ ನೈಜ ಪ್ರತಿಭೆಯನ್ನ ಅನಾವರಣ ಮಾಡುವುದರ ಮೂಲಕವಾಗಿ ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲಿಯೂ ತೊಂದರೆ ಆಗಬಾರ್ದು ಎಂಬ ಲೆಕ್ಕಾಚಾರದಲ್ಲಿ ಏನು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಅನ್ನ ಇಟ್ಟರು. ಆ ಅವಾರ್ಡ್ ಅನ್ನ ಇವರ ನೇತೃತ್ವದಲ್ಲಿ ಅಂದ್ರೆ ಸದ್ಯಕ್ಕೆ ಈಗ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯುವ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವುದರ ಮೂಲಕವಾಗಿ ಈ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ನಿಂತಿರುವುದು ಇವರ ಒಂದು ನೈಜ ಜನಪರ ಚಿಂತನೆ ಮತ್ತು ಕಾಳಜಿಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು.
ಅದಕ್ಕೆ ಪೂರಕ ಎನ್ನುವಂತೆ ಏನು ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 2024 ಮತ್ತು 25ನೇ ಸಾಲಿನಲ್ಲಿ ಏನು ಅತ್ಯುತ್ತಮ ಅಂಕಗಳನ್ನ ಪಡೆಯುವುದರ ಮೂಲಕವಾಗಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ರು. ಅವರಿಗೆ ತನ್ನ ಸ್ವಂತ ಖರ್ಚಿನ ಮೂಲಕ ಅಂದ್ರೆ ವಿಮಾನದಲ್ಲಿ ಕರೆದುಕೊಂಡು ಹೋಗುವುದರ ಮೂಲಕ ಸಂಸತ್ತಿನಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳ ವೀಕ್ಷಣೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅದರ ಜೊತೆಗೆ ಇನ್ನು ಉಳಿದ ದೆಹಲಿಯಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸಿಕೊಡುವುದರ ಮೂಲಕವಾಗಿ ವಿದ್ಯಾರ್ಥಿಗಳ ಒಂದು ಮನೋಸ್ಥೈರ್ಯವನ್ನು ಹೆಚ್ಚಿಸಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ತನ್ನೂರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಯೋಚನೆ ಮಾಡ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡುವುದರ ಮೂಲಕವಾಗಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ರು ಇವರಿಗೆ ಒಂದು ದೇಶದ ರಾಜಧಾನಿಯಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನ ಕಣ್ತುಂಬ ತೋರಿಸ್ಕೊಂಡು ಬಂದ್ರು ಅಂತ ಹೇಳ್ಬೋದು. ಕೇವಲ ಪ್ರಿಯಾಂಕಾ ಜಾರಕಿಹೊಳಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಒಂದು ಸಂಸ್ಕಾರವಂತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚಿಕ್ಕೋಡಿ ಲೋಕಸಭಾ ವತಿಯಿಂದ ಯಾರಾದ್ರು SSLC ಹಾಗೂ PUC ಟಾಪರ್ಸ್ ಸ್ಟೂಡೆಂಟ್ಸ್ಗೆ ನಾವು ಇವತ್ತು ಡೆಲ್ಲಿಯ ಪ್ರವಾಸ ಮಾಡಿದ್ದೇವೆ. ಅವರು ಬೇರೆ ಬೇರೆ ಹಿಸ್ಟಾರಿಕಲ್ ಪ್ಲೇಸಸ್ ಆಗಲಿ, ರಿಲಿಜಿಯಸ್ ಪ್ಲೇಸಸ್ ಆಗಲಿ, ಹಾಗೂ ಇವತ್ತು ಕೂಡ ಅವರು ಸಂಸತ್ ಭವನದಲ್ಲಿ ಪಾರ್ಲಿಮೆಂಟ್ ಸೆಷನನ್ನು ವೀಕ್ಷಣೆ ಮಾಡಿದ್ದಾರೆ. ಸೊ ಐ ಹೋಪ್ ಅವರು ಒಂದು ಒಳ್ಳೆ ಲರ್ನಿಂಗನ್ನು ಮಾಡಿದ್ದಾರೆ. ಈ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ, ಜುಡಿಷರಿ ಪಾರ್ಲಿಮೆಂಟ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಮುಂದೆ ಅವರಿಗೆ ಯಾವುದೇ ಒಂದು ಕೋರ್ಸ್ ಮಾಡಲಿಕ್ಕೆ, ಸಪೋಸ್ ಲಾ ಮಾಡಲಿಕ್ಕೆ ಆರ್ ಮೇ ಬಿ UPSC, ಐ ಹೋಪ್ ಟು ಸಿ ದೆಮ್ ಕಮಿಂಗ್ ಬ್ಯಾಕ್ ಟು ಡೆಲ್ಲಿ ಅಗೇನ್ ಇನ್ ದ ನೆಕ್ಸ್ಟ್ ಫ್ಯೂಚರ್ ಕಮಿಂಗ್ ಇಯರ್ಸ್ ಅಂತ ನಾನು ಅನ್ಕೋತೀನಿ. ಸೊ ನಾನು ಅವರ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಅವರು ಕೂಡ ಮುಂದೆ ಒಂದು ಇಲ್ಲಿ ಹೇಗೆ ಜನರನ್ನ ಅವ್ರ ಜೊತೆ ಬೆರ್ಕೊಂಡು ಇಲ್ಲಿ ಜನ, ಇಲ್ಲಿ ವಾತಾವರಣ, ಇಲ್ಲಿ ಸಿಸ್ಟಮ್ ಹೇಗಿದೆ ಅವರು ಕಲಿತುಕೊಂಡು ಮುಂದೊಂದು ದಿನಮಾನಗಳಲ್ಲಿ ಒಂದು ಒಳ್ಳೆಯ ಹೆಸರನ್ನು ನಮ್ಮ ಬೆಳಗಾವಿ ಜಿಲ್ಲೆ ಹಾಗೂ ತಮ್ಮ ಪೇರೆಂಟ್ಸ್ ಆಗಲಿ, ತಮ್ಮ ಶಾಲೆಯವ್ರದ್ದಾಗಲಿ ಹೆಸರನ್ನ ತರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಗರ್ಲ್ಸ್. ಥ್ಯಾಂಕ್ ಯು. ಇರೋದ್ರಿಂದ ಹಿರಿಯರಿಗೆ ಗೌರವ ಕೊಡೋದನ್ನ ಅವರಿಂದ ನೋಡಿ ಇತರೆ ರಾಜಕಾರಣಿಗಳು ಕಲಿಬೇಕು ಅಂತ ಹೇಳ್ಬೋದು. ಯಾಕಂತಂದ್ರೆ ತಾನೊಬ್ಬ ಸಣ್ಣ ವಯಸ್ಸಿನಲ್ಲಿ ಸಂಸದೆಯಾಗಿದ್ರು ಕೂಡ ಹಿರಿಯರಿಗೆ ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು, ಯಾರೊಂದಿಗೆ ಯಾವ ರೀತಿಯಾಗಿ ವರ್ತಿಸಬೇಕು, ಅಧಿಕಾರಿಗಳ ಕಡೆಯಿಂದ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಬುದ್ಧಿಯನ್ನ ಇವರು ಹೊಂದಿರೋದ್ರಿಂದ ಚಿಕ್ಕೋಡಿ ಜಿಲ್ಲೆಯಲ್ಲಿ ತೀವ್ರ ಮತ್ತು ವೇಗವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ. ಅದರ ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ಏನು ಚಿಕ್ಕೋಡಿಯ ಸಂಸದೆಯಾಗಿ ಆಯ್ಕೆಯಾದ್ರು, ಅವರು ಸಂಸದೆಯಾಗಿ ಆಯ್ಕೆಯಾದಾಗಿನಿಂದ ಜನರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವುದರ ಮೂಲಕ ಸುಮಾರು 40 ಜನ ಏನು ಒಂದು ಕಿಡ್ನಿ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ಇಂತಹ ಮಾರಣಾಂತಿಕ ರೋಗಗಳಿಗೆ ತುತ್ತಾಗಿದ್ರು ಇವರಿಗೆ 3.5 ಲಕ್ಷ ರೂಪಾಯಿ ಅನುದಾನವನ್ನ ನೀಡುವುದರ ಮೂಲಕ ಅವರನ್ನ ಆಪರೇಷನ್ ಮಾಡಿಸಿ ಗುಣವಂತರನ್ನಾಗಿ ಮಾಡಿದ್ದಾರೆ. ಇಂತಹ ಪುಣ್ಯಗೆ ಆ ಭಗವಂತ ಕೂಡ ಇವರ ಬೆನ್ನಿಗೆ ಯಾವತ್ತು ನಿಲ್ತಾನೆ ಅಂತ ಹೇಳ್ಬೋದು. ಕೇವಲ ರಾಜಕಾರಣಿ ಅಂತಂದ್ರೆ ಅಧಿಕಾರದ ದರ್ಪ ತೋರಿಸಿ ಅಭಿವೃದ್ಧಿ ಮಾಡುವುದಲ್ಲ, ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅತಿ ಸಣ್ಣ ವಯಸ್ಸಿನಲ್ಲಿ ಚಿಕ್ಕೋಡಿ ಲೋಕಸಭೆ ಮತ್ತು ಬೆಳಗಾವಿ ಜಿಲ್ಲೆಯ ಜನರ ಹೃದಯವನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಟಿಟ್ಯೂಡ್ ಮತ್ತು ಕಾರ್ಯವನ್ನ ಮಾಡತಕ್ಕಂಥ ಅವರ ಇಚ್ಛಾಶಕ್ತಿ ಮತ್ತು ಜನರ ಮಧ್ಯದಲ್ಲಿ ಬೆಳೀತಕ್ಕಂಥ ರೀತಿಗಳು ಮತ್ತು ಅವರು ಕಟ್ಟಿಕೊಂಡಿರ್ತಕ್ಕ ಕನಸುಗಳನ್ನ ನೋಡಿದ್ರೆ ಕರ್ನಾಟಕದ ಭವಿಷ್ಯದ ಇಂದಿರಾ ಗಾಂಧಿ ಆಗ್ತಾರೆ ಅಂದ್ರೂ ಕೂಡ ಆಶ್ಚರ್ಯ ಆಗಲಾರದು. ಬಹುಶಃ ಇದು ಸ್ವಲ್ಪ ಈಗಿನ ಪರಿಸ್ಥಿತಿಯಲ್ಲಿ ವೇಗ ಅನಿಸ್ಬೋದು, ಆದ್ರೆ ಇವರ ಏನು ಒಂದು ರಾಜಕೀಯ ಒಂದು ಲೆಕ್ಕಾಚಾರ, ನಡೆ, ನುಡಿ ಇದೆಲ್ಲವನ್ನ ನೋಡಿದಾಗ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿಯೂ ಕರ್ನಾಟಕದ ಇಂದಿರಾ ಗಾಂಧಿ ರೂಪದಲ್ಲಿ ಇವರು ಹೊರ ಹೊಮ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಂತಹ ಯುವ ಸಂಸದೆಯನ್ನು ಹೊಂದಿರತಕ್ಕಂಥ ಚಿಕ್ಕೋಡಿ ಜಿಲ್ಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಶುಭ ಹಾರೈಸ್ತಾ ಈ ಯುವ ಸಂಸದೆಗೆ ಪರ್ಫೆಕ್ಟ್ ನ್ಯೂಸ್ ವಾಹಿನಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.